ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಕರ್ಸ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿರ್ತೀವಲ್ಲ, ಅದು ಎಲ್ಲ ಮಿಸ್ಸಪ್ ಆಗಿಬಿಟ್ಟಿರುತ್ತೆ. ಅದನ್ನೇನು ಮಾಡ್ತೀವಿ ನಾವು, ಬೇಡ ಯೂಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಸಾಕ್ಬಿಡ್ತೀವಿ. ಒಂದು ಐಡಿಯಾ, ಅದರಲ್ಲಿ ಸ್ಟಫಿಂಗ್ ಮಾಡ್ಕೋಬೋದು ನಾವು. ಇಲ್ವಾ, ಈ ಥರ ಇನ್ನೊಂದು ಎಕ್ಸ್ಟೆನ್ಷನ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೋದು. ಒಂದು ರೀತಿಲಿ ಫಸ್ಟ್ಲಿ ನಾವು ಕರ್ಲ್ಸ್ನ ಮತ್ತೆ ಸೆರಮ್ ಹಾಕಿ ಮತ್ತೆ ಕರ್ಲ್ಸ್ ಥರನೇ ಮಾಡ್ಬೋದು, ಆದರೆ ಅದು ಅಷ್ಟು ಫಿನಿಶಿಂಗ್ ಬರೋಲ್ಲ. ನಾನು ಅದನ್ನು ಮಾಡಿ ನೋಡಿದ್ದೀನಿ. ಈ ಥರ ಮಾಡಿ ನೋಡಿ, ನಿಮಗೆ ಹೊಸ ನ್ಯೂ ಎಕ್ಸ್ಟೆನ್ಷನ್ ಥರನೇ ನಿಮಗೆ ಯೂಸ್ ಮಾಡ್ಬೋದು. ಫಸ್ಟು ಎಕ್ಸ್ಟೆನ್ಷನ್ಗೆಲ್ಲ ಸೆರಮ್ ಮಾಡಿಬಿಟ್ಟು, ಸೆರಮೆಲ್ಲ ಅಪ್ಲೈ ಮಾಡಾದಮೇಲೆ ಏರ್ ಸ್ಟ್ರೈಟ್ನರ್, ಐಕಾನಿಕ್ ಸ್ಟ್ರೈಟ್ನರ್ ಯೂಸ್ ಮಾಡಿದ್ದೀನಿ ನಾನು. ಸ್ಟ್ರೈಟ್ನರ್ ತೊಗೊಂಡು ಅದನ್ನೆಲ್ಲ ನೀಟಾಗಿ ಟ್ಯಾಂಗಲ್ಸ್ನೆಲ್ಲ ಫ್ರೀ ಮಾಡಿಕೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡಾದಮೇಲೆ ನೋಡಿ ಯಾವ ಥರ ನೀಟಾಗಿ ಟ್ಯಾಂಗಲ್ಸ್ ಎಲ್ಲ ರಿಮೂವ್ ಮಾಡಾದಮೇಲೆ ಅದು ಸ್ಟ್ರೈಟ್ ಆಗುತ್ತೆ. ಮತ್ತು ಅದು ಒಂದು 80% 70% ನ್ಯಾಚುರಲ್ ಹೇರ್ ಥರನೇ ಇರುತ್ತೆ ಅದು. ಅದರಿಂದ ಏನೂ ಬರ್ನ್ ಆಗೋದು ಆ ಥರ ಎಲ್ಲ ಏನು, ಒಳ್ಳೆ ಕ್ವಾಲಿಟಿ ಎಕ್ಸ್ಟೆನ್ಷನ್ ತೊಗೊಂಡ್ರೆ ನಿಮಗೆ ಈ ಥರ ಮತ್ತೆ ರೀಯೂಸ್ ಹೀಟ್ ಮಾಡಿಕೊಂಡು ನಾವು ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಕರ್ಸಾರು ಮಾಡ್ಬೋದು, ಇಲ್ಲ ಸ್ಟ್ರೈಟಾರು ಮಾಡ್ಬೋದು. ನೋಡಿ, ನಾನು ಫಸ್ಟೆಲ್ಲ ಸ್ಟ್ರೈಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಕ್ರಿಂಪ್ ಮಾಡಿಕೊಂಡೆ. ಅವನ್ನೆಲ್ಲ ಸೆಕ್ಷನ್ ಬೈ ಸೆಕ್ಷನ್ ತೊಗೊಂಡು ಕ್ರಿಂಪ್ ಮಾಡ್ಕೊಂಡಾದಮೇಲೆ ಅದ್ರ ಪೊಸಿಷನ್ ನೋಡಿ ಯಾವ ಥರ ಬಂದಿದೆ. ಕೆಳಗಡೆ ಸ್ವಲ್ಪ ಮಿಸ್ಸಪ್ ಆದಂಗಿತ್ತು, ಅದಕ್ಕೆ ಅದನ್ನ ಸ್ವಲ್ಪ ಟ್ರಿಮ್ ಮಾಡಿಕೊಂಡೆ ಸೀಸರಲ್ಲಿ. ಟ್ರಿಮ್ ಮಾಡ್ಕೊಂಡಾದಮೇಲೆ ಯಾವ ಥರ ಹೇರು ಸ್ಟ್ರೈಟ್ ಎಕ್ಸ್ಟೆನ್ಷನ್ ಥರ ನಮಗೆ ಅದು ಬಂತು. ಇದನ್ನು ನಾವು ಆರ್ಟ್ ಬ್ರೈಡ್ಸ್ಗಾಗಲಿ ಹೇರ್ ಸ್ಟೈಲ್ ಹಾಕ್ತೀವಲ್ಲ, ಅದಕ್ಕೆ ಯೂಸ್ ಮಾಡ್ಕೋಬೋದು. ನ್ಯೂ ಎಕ್ಸ್ಟೆನ್ಷನ್ ಥರನೇ ಇದು ನಮಗೆ ರೆಡಿ ಆಯಿತು. ಸೊ ನೀವು ಅಷ್ಟೇ ಒಂದು ಸಲ 2 ಸಲ ಯೂಸ್ ಮಾಡಿದ ಎಕ್ಸ್ಟೆನ್ಷನ್ನ ವೇಸ್ಟ್ ಮಾಡ್ಕೋಬೇಡಿ. ಈ ಥರ ಸ್ಟ್ರೈಟ್ ಮಾಡಿ ಕ್ರಿಂಪ್ ಮಾಡಿಕೊಂಡು ಬೇರೆ ಹೇರ್ ಸ್ಟೈಲ್ಗಳ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಾನು ಇದೇ ಥರ ಎಷ್ಟೊಂದು ಹೇರ್ ಸ್ಟೈಲ್ಗಳು ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದರಲ್ಲೇ ನಾನು ಸ್ಟಫಿಂಗ್ ಕೂಡ ಎಷ್ಟೊಂದು ಮಾಡಿದ್ದೀನಿ. ಅದನ್ನು ಬೇಕಾದ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಯೂಸ್ ಮಾಡ್ಬೋದು ಅಂದ್ಬಿಟ್ಟು. ನೋಡಿ, ಸ್ವಲ್ಪ ಅದು ಮಿಸ್ಸಪ್ ಥರ ಆಗಿತ್ತು, ಅದನ್ನೆಲ್ಲ ನಾನು ಟ್ರಿಮ್ ಮಾಡ್ಕೊತಾ ಇದ್ದೀನಿ, ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ. ಆವಾಗ ಇನ್ನೂ ಲುಕ್ಕು ಚೆನ್ನಾಗಿರುತ್ತೆ, ನ್ಯೂ ಎಕ್ಸ್ಟೆನ್ಷನ್ ಥರನೇ ಕಾಣಿಸುತ್ತೆ. ನಾನಂತೂ ಇಲ್ಲಾಂದ್ರೆ ಎಷ್ಟೊಂದು ಎಕ್ಸ್ಟೆನ್ಷನ್ಗಳನ್ನ ಇದೇ ಥರ ಯೂಸ್ ಮಾಡಿದ್ದೀನಿ. ನೋಡಿ, ನೀಟಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಟ್ರಿಮ್ ಮಾಡ್ಕೊಂಡಾದ್ಮೇಲೆ ಸಿಲ್ಕಿಯಾಗಿ ಕ್ರಿಂಪಡ್ ಸ್ಟ್ರೈಟ್ನಿಂಗ್ ಎಕ್ಸ್ಟೆನ್ಷನ್ ನಮಗೆ ಸಿಗುತ್ತೆ. ನೋಡಿ, ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.